ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಇದೇ ಮೀನರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೀನರಾಶಿಯವರಿಗೆ ಆದಷ್ಟು 7.5 ನಡೀತಾ ಇದೆ. 7.5 ಪ್ರಭಾವ 2.5 ವರ್ಷದಿಂದ ಸಾಕಷ್ಟು ಅನ್ನೋಷ್ಟು ಮಟ್ಟಿಗೆ ಮನಸ್ಸು ಬೇಸರ ಆಗಿತ್ತು. ಮೀನರಾಶಿಯವರು ಯಾವ ಕೆಲಸ ಕಾರ್ಯಗಳು ನೋಡಿದ್ರು ಕೂಡ ಸಕ್ಸಸ್ ಆಗ್ತಿಲ್ಲ ಅನ್ನೋರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತುಕೊಳ್ತಾ ಇದ್ದಾನೆ. ಯಾಕೆಂತಂದ್ರೆ ಗುರುವಿನ ಬಲಾಢ್ಯ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದೇ ಗುರು ನಿಮ್ಮ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ಈ ಒಂದು ಶನಿಯ ಒಂದು ದೃಷ್ಟಿ ಕೂಡ ನಿಮ್ಗೆ ಕಡಿಮೆ ಆಗ್ತಾ ಹೋಗ್ಬೋದು. ಯಾಕೆಂದ್ರೆ ಶನಿನ ಗುರು ನೋಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಶನೇಶ್ವರನ ತಟಸ್ಥ ಮಾಡುವಂತಹ ಕೆಲಸವನ್ನ ಗುರು ಮಾಡೇ ಮಾಡ್ತಾನೆ. ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬುಧ, ಶುಕ್ರ, ಗುರು 5 ಗ್ರಹಗಳ ಸಮಾಗಮ ನಡೀತಾ ಇದೆ, 3 ಗ್ರಹಗಳ ಸಮಾಗಮ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಗುರುವಿನ ದೃಷ್ಟಿ 5ನೇ ಮನೆಗೆ ಬಿದ್ದಾಗ, ರಾಶಿ ಮೇಲೆ ಬಿದ್ದಾಗ ಖಂಡಿತ ನೀವು ಕ್ಲೆನ್ಸ್ ಆಗ್ತೀರಿ. ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೋಡುವಂತಹ ಒಂದು ಸಕ್ಸಸ್ ಮೀನರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೀನರಾಶಿಯವರಿಗೆ ಇಲ್ಲಿವರೆಗೂ ತನ್ನ ಕಷ್ಟ ಕಾರ್ಪಣ್ಯಗಳಲ್ಲಿ ತಾನೇನು, ನನ್ನ ಲೈಫ್ ಏನು, ನಾನು ಹೇಗಿದ್ದು ಬಂದೆ. ಯಾಕೆಂದ್ರೆ ಮೀನರಾಶಿಯವರು ಸಾಧಾರಣವಾಗಿ ಯಾರನ್ನು ನಂಬೋದ್ರೆ ತುಂಬಾ ಡೀಪ್ ಆಗೇ ನಂಬಿಡ್ತಾರೆ. ಅವ್ರ ಲೈಫ್ ಹೇಗೆ ಅಂತ ಅಂದ್ರೆ ಲೈಫ್ ಎಂಡ್ ಆಗೋವರೆಗೂ ಆ ವ್ಯಕ್ತಿನ ಮರೆಯೋದಿಲ್ಲ. ನಂಬಿದ್ರೆ ತುಂಬಾ ಕಷ್ಟ, ಇಲ್ಲ ನಂಬೋದಿಲ್ಲ ಅನ್ನೋ ವ್ಯಕ್ತಿಗಳಿಗೆ ಮೋಸ ಮಾಡೋರು ಯಾರು, ತನ್ನವ್ರು ಯಾರು, ನನ್ನವ್ರು ಯಾರು ಎಲ್ಲವನ್ನು ಕಲಿಸ್ಕೊಡೋದಕ್ಕೆ ಅಂತಾನೆ ನಮ್ಮ ಶನೇಶ್ವರ ಮೀನರಾಶಿಯಲ್ಲಿ ಇದ್ದ. ಅದೇ ಗುರು, ರಾಶಾಧಿಪತಿಯಾದಂತಹ ಗುರು ಜೊತೆಗೆ 10ನೇ ಮನೆ ಅಧಿಪತಿಯಾದಂತಹ ಗುರು ನಿಮಗೆ ಪಂಚಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ನೀವು ಮತ್ತಷ್ಟು ಉನ್ನತ ಕೀರ್ತಿನ ಸಂಪಾದನೆ ಮಾಡೋದಿಕ್ಕೆ ಅಂತಾನೆ ಗುರು ಪಂಚಮ ಸ್ಥಾನಕ್ಕೆ ಬಂದು ಕುಳಿತಿದ್ದಾನೆ. ಇದೇ ಗುರು ನಿಮ್ಮ ದೃಷ್ಟಿನ ನೋಡ್ತಾ ಇರೋದ್ರಿಂದ ಹಿಂದೆ ನೀವೇನೆಲ್ಲ ಕಳ್ಕೊಂಡ್ರಿ, ಹಿಂದೆ ನಿಮ್ಮಿಂದ ಏನೇನೆಲ್ಲ ಅವಮಾನ ಆಯ್ತು. ಯಾಕೆಂದ್ರೆ ಅಪಮಾನ ಆದ್ಮೇಲೆ, ಅವಮಾನಗಳ ಆದ್ಮೇಲೆ ಸನ್ಮಾನ ಅಂತ ಕರಿತೀವಿ. ಸನ್ಮಾನದ ಒಂದು ಹಾದಿಯನ್ನ ಹಿಡಿಯುವಂಥದ್ದು, ನಿಮ್ಮನ್ನ ಅಂದು ಆಡ್ದವ್ರೆ, ಅಣಗಿಸ್ಕೊಂಡವ್ರೆ ನಿಮ್ಮ ಕಾಲನ್ನ ಹಿಡಿಯುವಂಥದ್ದು, ನಿಮ್ಮ ಕಾಲಿನ ಬುಡಕ್ಕೆ ಬರುವಂತಹ ಒಂದು ಪರಿಸ್ಥಿತಿ ಆ ದೇವರು ತರ್ತಾ ಇದ್ದಾನೆ ಅಂತ ಅಂದ್ರೆ ಇದೆಲ್ಲವೂ ಸಾಧ್ಯ ನಿಮ್ಮ ಗುರುವಿನಿಂದ. ಅದೇ 5ನೇ ಮನೆಯಲ್ಲಿ ಬುಧ ಮತ್ತೆ ಶುಕ್ರ ಇರೋದ್ರಿಂದ ಹೋಮ್ ಮಿನಿಸ್ಟರ್ ಅಂತ ಏನ್ ಕರಿತೀವಿ, ಶುಕ್ರ ಬಲಾಢ್ಯನಾಗಿ ಕುಳಿತಿದ್ದಾನೆ. ಯಾಕೆಂದ್ರೆ ಚಂದ್ರನ ಮನೆಯಲ್ಲಿ ಶುಕ್ರ ಇದ್ದಾಗ ಅದನ್ನ ಮಾಲ್ಯವೇ ಯೋಗ ಅಂತೀವಿ, ಬುಧ ಶುಕ್ರ ಇದ್ದಾಗ ಅದನ್ನ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ. ಇಷ್ಟು ಯೋಗಗಳು ಜೊತೆಗೆ ಗುರುವಿನ ಸಮಾಗಮ ಕೂಡ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂತೀವಿ, ಪುಣ್ಯದ ಮನೆ 5ನೇ ಮನೆ. ಆ 5ನೇ ಮನೆಯಲ್ಲಿ 3 ಶುಭ ಗ್ರಹಗಳು ಕುಳಿತಿರೋದ್ರಿಂದ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಮೀನರಾಶಿಯವರು ಸಾಕಷ್ಟು ಯಶಸ್ಸನ್ನ ನೋಡ್ತೀರಿ. ಉನ್ನತ ಸ್ಥಿತಿಯನ್ನ ತಗೊಂಡೋಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅವಮಾನ ಆದಂತಹ ಜಾಗದಲ್ಲಿ ಸನ್ಮಾನ ಆಗುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಗೌರ್ಮೆಂಟ್ ಪದವಿಯನ್ನ ಅಲಂಕರಿಸುವಂಥದ್ದು, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಪೋಸ್ಟ್ ನ ಕೊಟ್ಟು ಕರೆಯುವಂಥದ್ದೆಲ್ಲ ಮೀನರಾಶಿಯವರಿಗೆ ಆಗೋದ್ರಿಂದ ಮೀನರಾಶಿಯವರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೋಡ್ತಾರೆ. ಮೀನರಾಶಿಯವರು ಮಾತು ಹೆಚ್ಚು ಒಳಗಡೆ ಆಡದೇ ಇದ್ರು ಕೂಡ, ಒಳಗಡೆ ಇರುವಂತಹ ಪ್ರೀತಿನ ವ್ಯಕ್ತಪಡಿಸದೇ ಇದ್ರು ಕೂಡ ಅವರಲ್ಲಿ ಅಪಾರವಾದ ಪ್ರೀತಿ ಇರುತ್ತೆ, ಅಪಾರವಾದ ಅಭಿಮಾನ ಇರುತ್ತೆ. ಯಾರಿಗಾರು ಮಾತು ಕೊಟ್ಟಿದ್ದಾರೆ ಅಂದ್ರೆ ಮಾತು ತಪ್ಪದೆ ನಡೆಯುವಂತಹ ರಾಶಿ ಇದೆ ಅಂತ ಅಂದ್ರೆ ಅದು ಮೀನರಾಶಿಯವರಿಂದ ಮಾತ್ರ ಸಾಧ್ಯ ಆಗತ್ತೆ. ತಪ್ಪಿ ನಡೆಯುವಂತಹ ಕ್ಯಾರೆಕ್ಟರ್ಸು ಮೀನರಾಶಿಯವ್ರದಲ್ಲ. ಒಂದು ಸರಿ ಅವ್ರು ನಮ್ಮವರು ತಮ್ಮವರು ಅಂತ ಒಳಗಡೆ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೋಸ ಮಾಡುವಂತಹ ಗುಣ ಮೀನರಾಶಿಯವರಿಗೆ ಖಂಡಿತ ಇರೋದಿಲ್ಲ. ಮೋಸ ಮಾಡುವಂತಹ ಕ್ಯಾರೆಕ್ಟರು ಅವರಿಗೆ ಬರ್ದೇ ಇರೋದ್ರಿಂದ ಅವರಿಗೆ ಆದಷ್ಟು ಜನ ಮೋಸ ಮಾಡ್ತಾರೆ. ಆದಷ್ಟು ಜನ ಅವರಿಗೆ ಮುಂದೆ ಮೋಸ ಮಾಡೋದಕ್ಕಿಂತ ಹೆಚ್ಚಾಗಿ ಹಿಂದೆ ಅವ್ರನ್ನ ಬ್ಯಾಕ್ ಸ್ಟೆಪ್ ಮಾಡೋರು ತುಂಬಾ ಇದ್ದಾರೆ. ಅಂದ್ರೆ ಹಿತೈಷಿಗಳೇ ಆಗಿರ್ಬೋದು ಅಥವಾ ಹಿತಶತ್ರುಗಳೇ ಆಗಿರ್ಬೋದು, ನಿಮ್ಮ ಬೆನ್ನಿಂದ ಇದ್ ಕೆಲಸ ಮಾಡ್ತಾರೆ ಹೊರತು ಬೆನ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಯಾಕೆ ಅಂದ್ರೆ ಮೀನರಾಶಿಯವರಿಗೂ 7ನೇ ಮನೆ ಅಧಿಪತಿ ಬುಧ ಆಗಿರೋದ್ರಿಂದ ಆಸ್ ಎ ಬ್ರಿಲಿಯಂಟ್ ಪರ್ಸನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಮೀನರಾಶಿಯವರು 7ನೇ ಮನೆ ಬುಧನೇ ಅಧಿಪತಿ ಅವರಿಗೆ. ಬುಧ ಆಸ್ ಎ ಮರ್ಕ್ಯುರಿ, ಬುದ್ಧಿನ ಬ್ರಿಲಿಯಂಟ್ನ ಜಾಸ್ತಿ ಶಾರ್ಪ್ ಬ್ಲೇಡ್ ತರ ಮಾಡೋದು ಬುಧ ಆಗಿರೋದ್ರಿಂದ ಇದೇ ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರು, ಪಂಚಮ ಸ್ಥಾನದಲ್ಲಿ ಬುಧ, ಪಂಚಮ ಸ್ಥಾನದಲ್ಲಿ ಶುಕ್ರ ಕುಳಿತಿರೋದ್ರಿಂದ ಸಕಲ ಅಷ್ಟೈಶ್ವರ್ಯನ ಕೊಡ್ತಾನೆ. ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನ ಗುರು ಕೊಡೋದ್ರಿಂದ ಆದಷ್ಟು ಒಳ್ಳೇದಾಗ್ಲಿ. ಗುರುಗಳಿಗೆ ಒಂದ್ಸರಿ ಹೋಗಿ ದರ್ಶನ ಮಾಡಿ ಬನ್ನಿ. ಜೊತೆಗೆ ನಮ್ಗೆ ಸಂಬಂಧಪಟ್ಟಂತಹ ಶುಕ್ರ ತುಂಬಾ ಚೆನ್ನಾಗಿರೋದ್ರಿಂದ 5ನೇ ಮನೆಯಲ್ಲಿ ಮಧುರೆ ಮೀನಾಕ್ಷಿನ ನೋಡೋ ಅಂಥದ್ದನ್ನ ಹೆಚ್ಚು ಪ್ರಾರ್ಥನೆ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ. ಸಾಧ್ಯ ಆದ್ರೆ ಒಂದು ಚಿಕ್ಕದಾಗಿ ಒಂದು ಡೈಮಂಡ್ ನ ಕಿವಿಗೋ ಕೈಗೋ ಧರಿಸ್ತಾ ಬನ್ನಿ, ಒಳ್ಳೇದಾಗ್ತಾ ಹೋಗುತ್ತೆ.
ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.